ನಮಸ್ಕಾರ ರೈತ ಬಾಂಧವರೇ, ಗುಡ್ ಮೈನ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಇಲ್ಲಿ ಪ್ರಮುಖವಾಗಿ ಮಳೆಯಾಶ್ರಿತ ರೈತರು ಖುಷ್ಕಿ ಬೇಸಾಯದ ಪ್ರಯೋಜನಗಳು ಏನೆಲ್ಲ ಇದೆ ಅದೆಲ್ಲವನ್ನು ಕೂಡ ತಿಳಿದುಕೊಳ್ಳುವುದರ ಬಗ್ಗೆ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಅದರ ಜೊತೆಗೆ ಇಲ್ಲೊಬ್ರು ವಿಜ್ಞಾನಿಗಳ ಜೊತೆಗೂ ಕೂಡ ನಾನು ಮಾತಾಡ್ತೀನಿ. ಅಂತಂದ್ರೆ ಮಳೆಯಾಶ್ರಿತ ರೈತರು ಯಾವ ರೀತಿಯಾಗಿ ಕೃಷಿಯನ್ನ ಮಾಡಿಕೊಂಡು ಉಪಯೋಗವನ್ನ ಪಡೆದುಕೊಳ್ಬೇಕು, ಅವ್ರು ಏನ್ ಸಲಹೆಗಳನ್ನ ಕೊಡ್ತಾರೆ, ಮತ್ತೆ ಯಾವೆಲ್ಲ ಬೆಳೆಗಳನ್ನ ಅವರು ಪ್ರೆಸೆಂಟೇಷನ್ಗೆ ಇಟ್ಟಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ಸರ್ ಹೇಗಿದ್ದೀರಾ? ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ವೆಂಕಟೇಗೌಡ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹಿರಿಯ ವಿಜ್ಞಾನಿ ಖುಷ್ಕಿ ಬೇಸಾಯ ಪ್ರಯೋಜನ ಅಡಿಯಲ್ಲಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ. ತಾವು ಈ ದಿನ ನಮ್ಮ ಖುಷ್ಕಿ ಬೇಸಾಯ ಪ್ರಯೋಜನೆಗೆ ಬಂದಿದ್ದೀರಾ. ಈ ಖುಷ್ಕಿ ಬೇಸಾಯ ಪ್ರಯೋಜನ ಬಗ್ಗೆ ನಾವು ಏನೆಲ್ಲ ಇಲ್ಲಿ ನಾವು ಕೆಲಸ ನಿರ್ವಹಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ಮಾಹಿತಿ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಸರ್ ಮೊದಲಿಗೆ ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ಪ್ರೆಸೆಂಟ್ ಮಾಡಿದಾರಲ್ಲ, ಏನ್ ಸರ್ ಇದನ್ನ? ಹೌದು ಮೇಡಮ್, ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಇದು ನಮ್ಮ ಈ ಖುಷ್ಕಿ ಬೇಸಾಯ ಪ್ರಯೋಜನೆಯಲ್ಲಿ ನಾವು ಏನೆಲ್ಲ ಕೆಲಸ ನಿರ್ವಹಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ಡೀಟೈಲ್ ಆಗಿ ಇಲ್ಲಿ ಕೊಟ್ಟಿದ್ದೀವಿ. ಮೊದಲನೇದಾಗಿ ಖುಷ್ಕಿ ಬೇಸಾಯ ಅಂತಂದ್ರೆ ಭಾರಿ ಪ್ರಾಮುಖ್ಯತೆ ಇರುವಂತದ್ದು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡೋದು. ಈ ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡಿದ್ರೆ ಈ ಖುಷ್ಕಿ ಬೇಸಾಯದಲ್ಲಿ ನಾವು ಮುಕ್ಕಾಲು ಭಾಗ ನಾವೇನು ಅಂತಂದ್ರೆ ಬೆಳೆಗಳನ್ನ ತೆಗೆದಾಗೆ. ಯಾಕಂದ್ರೆ ಮಣ್ಣು ಮತ್ತು ನೀರೇ ವೆರಿ ಇಂಪಾರ್ಟೆಂಟ್ ಖುಷ್ಕಿ ಬೇಸಾಯದಲ್ಲಿ. ಅದಾದ್ಮೇಲೆ ಈ ಬಿದ್ದಂತ ಮಳೆನ ನಾವು ಯಾವ ರೀತಿ ಶೇಖರಣೆ ಮಾಡಬೇಕು ಅಂತ ನೋಡಿದಾಗ ಈ ಕೃಷಿ ಹೊಂಡ ಅಂತ ಏನ್ ಕಾನ್ಸೆಪ್ಟ್ ಇದೆ, ಈ ಕೃಷಿ ಹೊಂಡದಲ್ಲಿ ನೀರಿನ ಸದ್ಬಳಕೆ ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ನಾವು ತಾಂತ್ರಿಕತೆಯನ್ನ ರೈತರಿಗೆ ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಿದ್ದೀವಿ. ಮೂರನೇದು ಸುಸ್ಥಿರ ಕೃಷಿಗೆ ಕಿರುಜಲಾನಯನ ಅಂದ್ರೆ ವಾಟರ್ ಶೆಡ್ ಕಾನ್ಸೆಪ್ಟ್ ಏನ್ ಈಗ ಕರ್ನಾಟಕದಲ್ಲಿ ತುಂಬಾ ಪ್ರಾಮುಖ್ಯತೆ ಪಡೆದಿದೆ. ಅದ್ರ ಬಗ್ಗೆ ನಾವು ಸಮಗ್ರವಾಗಿ ಇಲ್ಲಿ ಪ್ರಯೋಜನೆಯಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡಿ ನಾವು ಗೌರ್ಮೆಂಟ್ ಆಫ್ ಕರ್ನಾಟಕಗೂ ಸಹ ಈ ಒಂದು ಮಾಹಿತಿನ ನಾವು ಹಂಚ್ಕೊಂಡಿದ್ದೀವಿ. ಆ ಒಂದು ಮಾಹಿತಿ ಪಡ್ಕೊಂಡು ಅವರು ವಾಟರ್ ಶೆಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಆ ರೈತರ ಫೀಲ್ಡ್ ಅಲ್ಲಿ ಅದನ್ನ ಅವರು ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ನಾವು ಖುಷ್ಕಿ ಬೇಸಾಯಕ್ಕೆ ಸೂಕ್ತ ಬೆಳೆಗಳು, ಯಾಕೆ ಅಂದ್ರೆ ಈ ಖುಷ್ಕಿ ಬೇಸಾಯ ಅಂತಂದ್ರೆ ಎಲ್ಲಾ ಬೆಳೆಗಳು ಮಳೆಯಾಶ್ರಿತದಲ್ಲಿ ಬೆಳೆಯೋದಕ್ಕಾಗೋದಿಲ್ಲ. ಆ ಖುಷ್ಕಿ ಬೇಸಾಯಕ್ಕೆ ಬೇಕಾದಂತ ಬೆಳೆಗಳನ್ನ ನಾವು ಇಲ್ಲಿ ನೀವು ನೋಡ್ತಾ ಇರ್ಬೋದು. ರಾಗಿ ಇರ್ಬೋದು, ತೊಗರಿ ಇರ್ಬೋದು, ಹುರುಳಿ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು. ಇವೆಲ್ಲ ಖುಷ್ಕಿ ಬೇಸಾಯಕ್ಕೆ ತುಂಬಾ ಸೂಕ್ತವಾದಂತ ಬೆಳೆಗಳು. ಆ ಒಂದು ಬೆಳೆಗಳನ್ನ ಯಾವ ರೀತಿ ಬೆಳಿಬೇಕು, ಮತ್ತೆ ಅದರಲ್ಲಿ ಯಾವ ರೀತಿ ಒಂದು ಸುಧಾರಿತ ತಳಿಗಳು ಬಂದಿದ್ದಾವೆ ಅದ್ರ ಬಗ್ಗೆ ನಾವು ರೈತರಿಗೆ ಮಾಹಿತಿನ ಹಂಚ್ಕೊಳ್ತಾ ಇರ್ತೀವಿ. ಮತ್ತೆ ಮಳೆ ಅಸ್ಥಿರತೆಗೆ ನಾವು ಬೆಳೆ ಯೋಜನೆಗಳನ್ನ ಮತ್ತೆ ಪದ್ಧತಿಗಳನ್ನ ಸಹ ಕಂಡುಕೊಂಡಿದ್ದೀವಿ. ಅಂದ್ರೆ ಮಳೆ ಅಸ್ಥಿರತೆ ಅಂದ್ರೆ ಈಗ ತಡವಾಗಿ ಮುಂಗಾರು ಆರಂಭವಾಗೋದು ಅಥವಾ ಮುಂಗಾರು ಆರಂಭಗೊಂಡು ದೀರ್ಘಕಾಲವಾಗಿ ಬರ ಬರೋದು, ಬಿತ್ತನೆ ಆದ್ಮೇಲೆ ಅಥವಾ ಬಿತ್ತನೆಗೂ ಮುಂಚೆನೆ ದೀರ್ಘವಾಗಿ ಬರ ಬಂದಾಗ ನಾವು ಯಾವ ರೀತಿ ಬೆಳೆಗಳನ್ನ ಚೇಂಜ್ ಮಾಡ್ಕೋಬೇಕು, ಅಥವಾ ಇರುವಂತ ಬೆಳೆಗಳಲ್ಲೇ ಯಾವ ತಳಿಗಳನ್ನ ಚೇಂಜ್ ಮಾಡ್ಕೋಬೇಕು, ಮತ್ತೆ ಬಿತ್ತನೆ ಆದ್ಮೇಲೆ ನಾವು ಬರಕ್ಕೆ ಯಾವ ರೀತಿ ಅದನ್ನ ಸಹಿಷ್ಣುತೆ ಪಡೆಯೋದಕ್ಕೆ ಏನೆಲ್ಲ ಕ್ರಮಗಳನ್ನ ನಿರ್ವಹಿಸೋ ಬಗ್ಗೆ ಅದ್ರ ಬಗ್ಗೆ ಸಹ ನಾವು ಇಲ್ಲಿ ರೈತರಿಗೆ ಮಾಹಿತಿ ಕೊಡ್ತೀವಿ. ಮತ್ತೆ ಮಣ್ಣಿನ ಆರೋಗ್ಯ ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ರೈತನಿಗೆ ಮಣ್ಣು ವೆರಿ ಇಂಪಾರ್ಟೆಂಟ್. ಈ ಮಣ್ಣು ಒಂದು ಫಲವತ್ತಾಗಿದ್ರೆ ನಾವು ಯಾವುದೇ ಒಂದು ಬೆಳೆನೂ ಚೆನ್ನಾಗಿ ಬರಬೇಕು ಅಂದ್ರೆ ಈ ಮಣ್ಣೆ ತುಂಬಾ ಇಂಪಾರ್ಟೆಂಟು. ಆ ಮಣ್ಣಿನ ಆರೋಗ್ಯನ ಕಾಪಾಡಿದ್ರೆ ನಮಗೆ ತುಂಬಾ ಒಳ್ಳೆಯ ಒಂದು ಇಳುವರಿ ಮತ್ತೆ ರೋಗ ರುಜಿನ ಇಲ್ದಿರೋಂಥ ಬೆಳೆಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಮಣ್ಣಿನ ಆರೋಗ್ಯದ ಬಗ್ಗೆನೂ ಸಹ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ರೈತರಿಗೆ ತಿಳಿ ಹೇಳ್ತೀವಿ. ಮತ್ತೆ ಖುಷ್ಕಿ ಬೇಸಾಯಕ್ಕೆ ಸೂಕ್ತ ಕೃಷಿ ಉಪಕರಣಗಳು ನೀವು ನೋಡ್ಬೋದಲ್ಲಿ ಅಲ್ಲೆಲ್ಲ ಇಟ್ಟಿದ್ದೀವಿ. ಅಂದ್ರೆ ಈಗ ಕೃಷಿ ಉಪಕರಣಗಳು ಯಾಕೆ ನಮ್ಗೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಕೂಲಿ ಕಾರ್ಮಿಕರ ಸಮಸ್ಯೆ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ನಗರೀಕರಣ ಜಾಸ್ತಿ ಆಗ್ತಾ ಏನಾಗ್ತಾ ಇದೆ, ಈ ಒಂದು ಕೂಲಿ ಕಾರ್ಮಿಕರ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ನಾವು ದುಡ್ಡು ಕೊಟ್ಟರು ಕೂಲಿ ಆಳುಗಳು ಸಿಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಮಳೆಯಾಶ್ರಿತಕ್ಕೆ ಬೇಕಾಗುವಂತ ಸೂಕ್ತ ಉಪಕರಣಗಳು ಇರ್ಬೋದು, ಬಿತ್ತನೆಯಿಂದ ಹಿಡಿದು ಕೊಯ್ಲಿನವರೆಗೂ ಯಾವೆಲ್ಲ ಉಪಕರಣಗಳು ಬೇಕಾಗ್ತವೆ ಅದ್ರ ಬಗ್ಗೆ ನಾವು ಇಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಅದನ್ನ ಹೊಸ ಉಪಕರಣಗಳನ್ನ ರೈತರಿಗೆ ಮತ್ತೆ ಈ ಕೃಷಿ ಇಲಾಖೆಗಳಿಗೆ ನಾವು ಇಲ್ಲಿಂದ ನಾವು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರ ಮುಖಾಂತರ ಕಂಡುಹಿಡಿದು ರೈತರಿಗೆ ಮತ್ತೆ ಈ ಒಂದು ಏನು
ಕೃಷಿ ಇಲಾಖೆಗಳಿಗೆ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಇವೆಲ್ಲ ಒಂದು ನಮ್ಮ ಒಂದು ಕೃಷಿ ಬೇಸಾಯ ಪ್ರಾಯೋಜನೆಯಲ್ಲಿ ನಾವು ಮಾಡ್ತಾ ಇರೋಂಥ ಕೆಲಸಗಳು. ಇದ್ರ ಬಗ್ಗೆ ನೀವು ಬೇಕಾದ್ರೆ ಇನ್ನು ಫೀಲ್ಡ್ ಅಲ್ಲೆಲ್ಲ ನೋಡ್ಬೋದು. ನಾವು ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ದೀರ್ಘವಾಗಿ ತಿಳ್ಕೊಬಹುದು.